ವೀಕ್ಷಕರೇ, ನಾನು ಬಡಿಸ್ಕೊತಾ ಇದ್ದೀನಿ ಮೊಳಕೆ ಹೆಸರು ಕಾಳು ಪಲ್ಯ. ತುಂಬ ಚೆನ್ನಾಗಿ ಬಂದಿದೆ, ರುಚಿಯಾಗಿದೆ ಮತ್ತು ಟೇಸ್ಟಿಯಾಗಿದೆ ಮತ್ತು ಹೆಲ್ತಿಯಾಗಿದೆ. ಟೇಸ್ಟಿಗಿಂತ ಹೆಲ್ತಿಯಾಗಿದೆ, ತುಂಬ ಚೆನ್ನಾಗಾಗುತ್ತೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಧನ್ಯವಾದಗಳು ವೀಕ್ಷಕರೇ. ನಮಸ್ತೆ ವೀಕ್ಷಕರೇ, ಲಕ್ಷ್ಮೀ ಕನ್ನಡತಿ ಚಾನಲ್ಗೆ ಸ್ವಾಗತ. ನೋಡಿ, ಇಲ್ಲಿ ನಾನು ಒಂಚೂರು ಮೊಳಕೆ ಹೆಸರು ಕಾಳು ತೊಗೊಂಡಿದ್ದೀನಿ. ಇದರಲ್ಲಿ ಒಂಚೂರು ಚಪಾತಿಗೆ ಒಂಚೂರು ಈ ಪಲ್ಯ ಮಾಡೋಣ ತೋರಿಸಿದ್ದೀನಿ. ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ಪಲ್ಯ ಇದು. ಜಾಸ್ತಿ ಏನು ಬೇಯಿಸ್ಕೊಳ್ಳೋ ಅಂಥ ರುಬ್ಕೊಳ್ಳೋ ಅಂಥದ್ದು ಏನಿಲ್ಲ. ಹಾಗೆ ದಿಢೀರಂತ ಮಾಡೋ ಅಂಥ ಪಲ್ಯ ಇದು. ಒಂಚೂರು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಇಲ್ಲೊಂದು ಪಾನ್ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂಚೂರು ಎಣ್ಣೆ ಬಿಸಿಯಾಗಿದೆ. ಇದೊಂದು ಸ್ವಲ್ಪ ಸಾಸಿವೆ ಸೇರಿಸ್ತೀನಿ ನೋಡಿ. ಸಾಸಿವೆ ಸೇರಿಸಾದ್ಮೇಲೆ ಇದೆ ಸಾಸಿವೆ ಒಂಚೂರು ಈರುಳ್ಳಿ ಸೇರಿಸ್ತೀನಿ. ಈರುಳ್ಳಿ ಶುಂಠಿ ಆಗಲಿ ಏನು ಬೇಡ, ಇದು ಕಾಯಿ ಆಗಲಿ ಏನು ಬೇಡ. ಅಂತ ಮಾಡ್ಕೊಳ್ಳೋಂಥ ಪಲ್ಯ ಅಂತ ಹೇಳಿದ್ನಲ್ಲ, ಹಾಗಾಗಿ ಅರ್ಜೆಂಟಿಗೆ ಆಗಲಿ ಮತ್ತು ಏನು ತರಕಾರಿ ಇದ್ದಿದ್ದಾಗಲಿ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬ್ಯಾಚುಲರ್ಸ್ ಆಗಲಿ ಮತ್ತು ಹೊರಗಡೆ ಹೋಗಿ ವರ್ಕಿಂಗ್ ವುಮನ್ಸ್ ಆಗಲಿ ದಿಢೀರಂತ ಮಾಡ್ಕೊಳ್ಳೋಂಥ ಪಲ್ಯ ಇದು. ಇನ್ನು ಸ್ಕೂಲ್ ಶುರುವಾಗುತ್ತೆ, ಮಕ್ಕಳಿಗೆ ಬಾಕ್ಸಿಗೆ ಕಟ್ಟಬೇಕಾದ್ರೆ ಏನು ಮಾಡೋದು ತಿಂಡಿ ಅನ್ನೋದೊಂದು ಇರುತ್ತೆ. ಹಾಗಾಗಿ ಈ ಥರ ಮಾಡಿಕೊಟ್ರೆ ಸ್ವಲ್ಪ ಚೆನ್ನಾಗೂ ಇರುತ್ತೆ, ಹೆಲ್ತಿಯಾಗೂ ಇರುತ್ತೆ. ಹೆಸರು ಕಾಳು, ಮೊಳಕೆ ಹೆಸರು ಕಾಳು ನೋಡಿ. ಇದಕ್ಕೊಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಸೇರಿಸ್ತೀನಿ. ಕರ್ಬೇವಿನ ಸೊಪ್ಪು ಆಪ್ಷನಲ್ಲು, ಬೇಕಾದ್ರೆ ಸೇರಿಸ್ಕೊಳ್ಳಿ ನೋಡಿ. ಇದೊಂದು ಸ್ವಲ್ಪ ಬೇಯಲಿ ವೀಕ್ಷಕರೇ. ಈ ಟೊಮೊಟೆನೂ ಸೇರಿಸ್ತೀನಿ ನಾನು ವೀಕ್ಷಕರೇ. ಇದು ಬೇಯ್ತಾ ಇದೆ. ಇದಕ್ಕೊಂದು ಸ್ವಲ್ಪ ನಾನೀಗ ಟೊಮೊಟೊ ಸೇರಿಸ್ಕೊತೀನಿ. ನಾನು ಒಂದು 2 ಹೆಚ್ಚಿಟ್ಕೊಂಡಿದ್ದೆ, ಇದನ್ನು ಈ ಕಡೆ ಸೇರಿಸ್ತೀನಿ. ಇದಕ್ಕೊಂದು ಸ್ವಲ್ಪ ಉಪ್ಪು ಸೇರಿಸ್ತೀನಿ ನೋಡಿ. 4 ಸ್ಪೂನಷ್ಟು ನಾನು ಇಟ್ಟಿಗೆ ಉಪ್ಪು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ತೀನಿ, 1/4 ಟೀ ಸ್ಪೂನು. ಉಪ್ಪು ಸೇರಿಸಿರೋದ್ರಿಂದ ಇದು ಬೇಗನೆ ಬೇಯುತ್ತೆ. ಹಾಗಾಗಿ ನಾನು ಸ್ವಲ್ಪ ಈರುಳ್ಳಿಗೆ ಸ್ವಲ್ಪ ದಪ್ಪನೇ ಹೆಚ್ಕೊಂಡಿದ್ದೀನಿ ಮಾಮೂಲಿಗಿಂತ. ಏಕೆಂದರೆ ಪಲ್ಯ ಇತ್ತಲ್ಲ, ಚೆನ್ನಾಗಾಗುತ್ತೆ. ತುಂಬ ಈಸಿಯಾಗಿ ಮಾಡ್ಕೊಳ್ಳೋಂಥ ಒಂದು ಪಲ್ಯ ಇದು. ಸ್ವಲ್ಪ ಮೆತ್ತಗಾದರೆ ಸಾಕು ಇರ್ತದೆ. ಟೊಮೊಟೊ ಜಾಸ್ತಿ ಏನು ಬೇಯಬೇಕೇನಿಲ್ಲ, ಯಾಕೆಂದರೆ ಇಲ್ಲಿ ಹೆಸರು ಕಾಳು ಜೊತೆಗೆ ಇದು ಮತ್ತೆ ಬೇಯ್ಕೊಳ್ಳುತ್ತೆ. ಹಾಗಾಗಿ ನೋಡಿ, ಇಲ್ಲಿ ನಾನು ಹೆಸರು ಕಾಳು ತೊಗೊಂಡಿದ್ದೀನಲ್ಲ, ಇದನ್ನು ಈ ಕಡೆ ಸೇರಿಸ್ತೀನಿ. ಒಂದಿಬ್ಬರಿಗೆ 3 ಜನಕ್ಕೆ ಆರಾಮಾಗಿ ಮಾಡ್ಕೊಬೋದು. ಚಪಾತಿಗೆ, ಪೂರಿಗೆ, ರೊಟ್ಟಿಗೆಲ್ಲ ಚೆನ್ನಾಗಿರುತ್ತೆ ನೋಡಿ. ಈಗ ಈಸಿಗೆ ಜಾಸ್ತಿ ಏನು ಸಾಮಗ್ರಿ ಏನು ಬೇಡ ಇದಕ್ಕೆ. ಮತ್ತು ಇಲ್ಲಿ ನಾನು 1-2 ಆಲೂಗಡ್ಡೆ ತೊಗೊಂಡಿದ್ದೀನಿ, 1-2 ಕ್ಯಾರೆಟ್ ತೊಗೊಂಡಿದ್ದೀನಿ. ನಾನು ಇದನ್ನು ಈ ಕಡೆ ಸೇರಿಸ್ತೀನಿ. ಪೂರ 1 ನಿಮಿಷ ಈ ಕಡೆ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ವೀಕ್ಷಕರೇ. ಇವಾಗ ಇದಾಗಿದೆ. ಇದಕ್ಕೊಂದು ಸ್ವಲ್ಪ ನಾನು ಸ್ವಲ್ಪ ಧನಿಯಾ ಪುಡಿ ಸೇರಿಸ್ತೀನಿ, 1 ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿ ಮತ್ತು ಖಾರದ ಪುಡಿ, ಖಾರದ ಪುಡಿ ಸೇರಿಸ್ತಾ ಇದ್ದೀನಿ. ಯಾಕೆಂದರೆ ನಾನು ಇಲ್ಲಿ ಹಸಿಮೆಣಸಿನ್ಕಾಯಿ ಹಾಕಿಲ್ಲ, ಹಾಗಾಗಿ ನಾನು ಇಲ್ಲಿ ಖಾರದ ಪುಡಿ ಸೇರಿಸ್ತೀನಿ. ಹಸಿಮೆಣಸಿನ್ಕಾಯಿ ಏನು ಬೇಡ ಇದಕ್ಕೆ, ಈ ಪಲ್ಯಕ್ಕೆ. ಹಾಗಾಗಿ ಖಾರದ ಪುಡಿ ಸೇರಿಸ್ತೀನಿ. ಸ್ವಲ್ಪ ನೀರು ಸೇರಿಸ್ಬಿಟ್ಟು ಇದನ್ನು ಕುದಿಯೋಕೆ ಬಿಡೋಣ. ಹೇಳಿದ್ನಲ್ಲ, ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ಒಂದು ಪಲ್ಯ. ನೋಡಿ, ಕುದೀಲಿ ವೀಕ್ಷಕರೇ. ಒಂದು ಸ್ವಲ್ಪ ನೀರು ಸೇರಿಸ್ತೀನಿ, ಯಾಕೆಂದರೆ ಇದು ಬೇಯಬೇಕಲ್ಲ, ಹಾಗಾಗಿ
ಒಂದು ಸ್ವಲ್ಪ ನಾನಿಲ್ಲಿ ಕ್ಲೋಸ್ ಮಾಡಿ ಇದು ಬೇಯಕ್ಬಿಡ್ತೀನಿ ವೀಕ್ಷಕರೇ. ಇದು ಬೇಯ್ಕೊಳ್ಳಿ. ನೋಡಿ ವೀಕ್ಷಕರೇ, ಈ ಪಲ್ಯ ರೆಡಿಯಾಗಿದೆ ನೋಡಿ. ಇಷ್ಟ ಆದರೆ ಸಾಕು. ತರಕಾರಿನೂ ಬೆಂದಿದೆ, ಕ್ಯಾರೆಟು ಮತ್ತು ಆಲೂಗಡ್ಡೆ ಕಾಳು ಬೆಂದಿದೆ ನೋಡಿ. ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಮೊಳಕೆ ಹೆಸರು ಕಾಳು ನೋಡಿ. ಇದಕ್ಕೊಂದು ಸ್ವಲ್ಪ ಗಾರ್ನಿಷಿಗೆ ನಾನು ಕೊತ್ತಂಬರಿ ಸೇರಿಸ್ತೀನಿ. ಈಗ ಹೊಸ ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ ಯಾವ ಥರ ಬಂತು ಅಂತ. ನೋಡಿ ವೀಕ್ಷಕರೇ, ನಾನು ಬಡಿಸ್ಕೊತಾ ಇದ್ದೀನಿ. ಮೊಳಕೆ ಹೆಸರು ಕಾಳು ಪಲ್ಯ ತುಂಬ ಚೆನ್ನಾಗಿ ಬಂದಿದೆ, ರುಚಿಯಾಗಿದೆ ಮತ್ತು ಟೇಸ್ಟಿಯಾಗಿದೆ ಮತ್ತು ಹೆಲ್ತಿಯಾಗಿದೆ. ಟೇಸ್ಟಿಗಿಂತ ಹೆಲ್ತಿಯಾಗಿದೆ, ತುಂಬ ಚೆನ್ನಾಗಾಗುತ್ತೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಧನ್ಯವಾದಗಳು ವೀಕ್ಷಕರೇ.